ಸೂಪರಾಗಿ ಮತ್ತು ಟೇಸ್ಟಿಯಾಗಿರ್ತಕ್ಕಂತಹ ನುಗ್ಗೆಕಾಯಿ ಪಲಾವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ಮೊದಲನೇ ಸಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪಲಾವ್ ಮಾಡಲಿಕ್ಕೋಸ್ಕರ ನಾನು ಈರುಳ್ಳಿ, ಟೊಮ್ಯಾಟೋನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಇಷ್ಟು ಸೈಜ್ ಇದ್ದರೆ ಸಾಕಾಗುತ್ತೆ. ಇದಕ್ಕೆ ನಾನು ಒಂದು 4 ನುಗ್ಗೆಕಾಯಿನ ಸ್ವಲ್ಪ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಕ್ಯಾರೆಟು, ಬೀನ್ಸು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟರ ತೊಗೊಂಡಿದ್ದೀನಿ. ಇದಿಷ್ಟೇ ತರಕಾರಿನ ಬಳಸ್ಕೊಂಡು ತುಂಬ ರುಚಿಯಾಗಿರ್ತಕ್ಕಂತಹ ನಾವು ಒಂದು ಪಲಾವ್ನ ಮಾಡ್ಕೊಳ್ಳೋಣ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಇವಾಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ತುಪ್ಪನಾದರೂ ಹಾಕ್ಬೋದು, ಇಲ್ಲ ಎಣ್ಣೆನಾದರೂ ಹಾಕ್ಬೋದು. ನಾನಿಲ್ಲಿ ಎಣ್ಣೆನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕ್ತೀನಿ. ಪಲಾವ್ಗೆ ಸ್ವಲ್ಪ ಆಯಿಲ್ ಮುಂದೆ ಇದ್ರೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಇವಾಗ ನಾನು 1-2 ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ಹಾಗೆಯೇ ಓಲ್ ಸ್ಪೈಸಸನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಕ್ಕೆ, ಒಂದು ಲವಂಗ ಮತ್ತು ಒಂದು ಕಾಳು ಮೆಣಸು ಮತ್ತು ಸ್ವಲ್ಪ ನಾನು ಸೋಂಪು, ಈ ಥರ ಸ್ಪೈಸಸ್ ಎಲ್ಲ ಹಾಕ್ಕೊಂಡಾದಮೇಲೆ ನಾನು ಈರುಳ್ಳಿನ ಮತ್ತು ಟೊಮ್ಯಾಟೋನ ಎರಡನ್ನೂ ಕೂಡ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಮಸಾಲೆಯಾಗಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ 4 ಪೇಸ್ಟ್ ಮಾಡಿಬಿಟ್ಟು ಇದರಲ್ಲಿ ನಾನು ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಆ ಹಸಿ ವಾಸನೆ ಎಲ್ಲ ಹೋಗಬೇಕು. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದೆಲ್ಲ ಕೂಡ ಹಸಿ ಇರೋದ್ರಿಂದ ಹಸಿ ವಾಸನೆ ಹೋಗೋ ಥರ ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಈ ರೀತಿಯಾಗಿ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಎಣ್ಣೆ ಎಲ್ಲ ತೇಲ್ತಾ ಇದೆ ಮೇಲ್ಗಡೆ. ಈ ರೀತಿಯಾಗಿ ಅದು ಮಸಾಲ ಎಲ್ಲ ನೀಟಾಗಿ ಬೇಯಬೇಕಾಗುತ್ತೆ. ಇದಕ್ಕೆ ನಾನು ಇವಾಗ ತರಕಾರಿ ಕಟ್ ಮಾಡ್ಕೊಂಡಿದ್ದೆನಲ್ಲ, ಕ್ಯಾರೆಟು ಮತ್ತು ಬೀನ್ಸು ಅವೆಲ್ಲವನ್ನು ಕೂಡ ನಾನು ಇದರಲ್ಲಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು ಬೀನ್ಸನ್ನು ನಾನು ಇವಾಗ ತೊಳೆದ್ಬಿಟ್ಟು ನೀರಲ್ಲಿ ಹಾಕ್ಕೊಂಡಿದ್ದೆ. ಇವಾಗ ನಾನು ಅದೆಲ್ಲವನ್ನು ಕೂಡ ಮಸಾಲೆಯಲ್ಲಿ ಹಾಕ್ತಾಯಿದ್ದೀನಿ. ಈ ಕ್ಯಾರೆಟು ಮತ್ತು ಬೀನ್ಸು ಎರಡೂ ಕೂಡ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಬೇಕು. ನೀಟಾಗಿ ಎಲ್ಲ ಅದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲವೂ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ತರಕಾರಿಗೆ. ಈ ಥರ ಚೆನ್ನಾಗಿ ಅದು ಬೇಯಬೇಕು. ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕೋದ್ರಿಂದ ಕ್ಯಾರೆಟು ಮತ್ತು ಬೀನ್ಸು ಚೆನ್ನಾಗಿ ಬೇಯುತ್ತೆ ಮಸಾಲೆದಲ್ಲಿ. ಇವಾಗ ಉಪ್ಪನ್ನ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕೋದ್ರಿಂದ ತರಕಾರಿಗಳು ಬೇಗ ಬೇಯುತ್ತೆ. ನೋಡಿ ಎಲ್ಲ ಮಸಾಲೆ ಕೂಡ ಕ್ಯಾರೆಟು ಮತ್ತು ಬೀನ್ಸು ಎಲ್ಲ ತರಕಾರಿಗಳು ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ತಾ ಇದೆ. ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ಇವಾಗ ನಾನು ಖಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವಿಗೆ ಬೇಕಾದರೆ ನೀವು ಇದಕ್ಕೆ ಹಸಿರು ಮೆಣಸಿನ್ಕಾಯಿನೇ ನಾನು ಮಿಕ್ಸಿನಲ್ಲಿ ಮಸಾಲೆ ಹಾಕಿದ್ನಲ್ವ, ಅದಕ್ಕೆ ಬೇಕಾದರೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ನೀವು ಖಾರ ಥರ ಮಾಡ್ಕೋಬೋದು. ನಾನು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಣಖಾರ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ನಿಂಬೆ ಹುಳು ಹಿಂಡನ್ನು ನಾನು ಹಿಂಡ್ತಾ ಇದ್ದೀನಿ. ನಿಂಬೆ ಹುಳನ್ನ 1 ಹುಳು ಸಾಕಾಗುತ್ತೆ. ಇನ್ನು ಇದು ನಿಮಗೆ ತುಂಬ ಟೇಸ್ಟ್ ಕೊಡುತ್ತೆ ನಿಂಬೆ ಹುಳಿ ಹಾಕೋದ್ರಿಂದ. ಅದಕ್ಕೋಸ್ಕರ ನಾನು ನಿಂಬೆ ಹುಳಿನ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಅದಾದಮೇಲೆ ಇದಕ್ಕೆ ನಿಮ್ಮ ಟೇಸ್ಟ್ ಚೇಂಜ್ ಆಗೋಕ್ಕೋಸ್ಕರ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮೊಸರು ಇದಕ್ಕೆ ಹಾಕೋದ್ರಿಂದ ಟೇಸ್ಟು. ಖಂಡಿತ ನೀವು ಇದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಹಾಲನ್ನ ಹಾಕ್ತಾಯಿದ್ದೀನಿ. ಈ ಹಾಲು, ಮೊಸರು, ನಿಂಬೆ ಹುಳಿ ಈ 3 ಹಾಕೋದ್ರಿಂದ ಪಲಾವ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂತ ಹೇಳ್ಬೋದು. ನೀವು ಮಾಮೂಲಿ ಮಾಡೋ ಪಲಾವ್ಗಿಂತ ಈ ರೀತಿ ಈ 3 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕೋದ್ರಿಂದ ಪಲಾವ್ ಟೇಸ್ಟು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಇರುತ್ತೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ನೀವು ಗರಂ ಮಸಾಲನ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಯಾಕೆಂದರೆ ನೀವು ಆಲ್ರೆಡಿ ನಾವು ಮಸಾಲೆ ಹಾಕಿರ್ತೀವಲ್ವ, ಕೊತ್ತಂಬರಿ, ಪುದೀನ ಅದೆಲ್ಲ. ಸೊ ಗರಂ ಮಸಾಲ ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಇವಾಗ ಎಲ್ಲ ಮಸಾಲನೂ ಕೂಡ ನಾನು ಇದರಲ್ಲಿ ಹಾಕಿದ್ದೀನಿ. ಇದೆಲ್ಲ ಕೂಡ ನೋಡಿ ಚೆನ್ನಾಗಿ ಕುದೀತಾ ಇದೆ ಮತ್ತು ಎಣ್ಣೆ ಬಿಟ್ಕೊಳ್ತಾ ಇದೆ. ನೀವು ನೋಡ್ತಾ ಇರ್ಬೋದು. ಎಲ್ಲ ನೀಟಾಗಿ ನಾನು ಒಂದ್ಸರಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ. ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು. ಮಸಾಲೆ ಎಷ್ಟು ಚೆನ್ನಾಗಿ ಬರುತ್ತೋ ನಿಮಗೆ ಪಲಾವ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಮಸಾಲೆ ನಮ್ಮದು ರೆಡಿ ಆಗಿದೆ. ಇವಾಗ ನಾನು ಇದಕ್ಕೆ 3 ಗ್ಲಾಸ್ ಅಕ್ಕಿನ ಹಾಕ್ತೀನಿ.
ಅಂದರೆ ಮಾಮೂಲಿ ನಾನು ಸೋನಾ ಮಸೂರಿ ಅಕ್ಕಿನೇ ಬಳಸ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು 3 ಗ್ಲಾಸಿಗೆ 6 ಗ್ಲಾಸು ನೀರನ್ನು ಹಾಕ್ಕೋಬೇಕಾಗುತ್ತೆ. ಅದೇ ನೀವೇನಾದರೂ ಬಾಸುಮತಿ ರೈಸ್ನ ಬಳಸುವುದಾದರೆ ನೀವು 1 ಗ್ಲಾಸಿಗೆ 1.5 ಗ್ಲಾಸು ನೀರು ಹಾಕಿದ್ರೆ ಸರಿ ಹೋಗುತ್ತೆ. ಇಲ್ಲಿ ನಾನು 3 ಗ್ಲಾಸು ಅಕ್ಕಿನ ತೊಗೊಂಡ್ರಿಂದ ನಾನು ಇದಕ್ಕೆ 6 ಗ್ಲಾಸು ಇದಕ್ಕೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ. ಅಕ್ಕಿನ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಈ ಮಸಾಲೆ ಜೊತೆಲಿ ನೀಟಾಗಿ ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಎಲ್ಲ ಜೊತೆಲಿ ಮಸಾಲೆ ಜೊತೆಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಈ ಟೈಮಲ್ಲಿ ನುಗ್ಗೆಕಾಯಿನ ಹಾಕ್ಕೋಬೇಕು. ಮೊದಲೇ ಹಾಕ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ನುಗ್ಗೆಕಾಯಿ ಬೆಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಕೊನೆಯಲ್ಲಿ ಅಕ್ಕಿನ ಹಾಕುವಾಗ ನಾವು ನುಗ್ಗೆಕಾಯಿನ ಹಾಕ್ಬಿಟ್ಟು ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಫ್ಲೇಮ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಸೊ ಈ ಟೈಮಲ್ಲಿ ನಾವು ನುಗ್ಗೆಕಾಯಿನ ಹಾಕಿದ್ರೆ ಆ ನುಗ್ಗೆಕಾಯಿ ಬೆಂದುಬಿಟ್ಟು ತುಂಬ ಜಾಸ್ತಿ ಬೇಯಲ್ಲ, ಮೀಡಿಯಮಲ್ಲಿ ಬೇಯುತ್ತೆ. ಮೊದಲೇ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಮಸಾಲದಲ್ಲೇ ಅರ್ಧ ಬೆಂದುಬಿಡುತ್ತೆ. ಮತ್ತು ಕುಕ್ಕರ್ ವಿಷಲ್ ಹಾಕಿದಾಗ ಫುಲ್ಲು ಬೆಂದುಬಿಟ್ಟು ಅದು ನಮಗೆ ಬಾಯಿಗೆ ಸಿಗೋದೇ ಇಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಟೈಮಲ್ಲಿ ನಾವು ಏನಾಗುತ್ತೆ ನುಗ್ಗೆಕಾಯಿ ಹಾಕೋದ್ರಿಂದ ಅದು ಮೀಡಿಯಮಲ್ಲೇ ಬೆಂದಿರುತ್ತೆ ಮತ್ತು ಅದು ಹೋಳಾಗೋದಿಲ್ಲ, ಅದು ಅದೇ ಥರನೇ ಇರುತ್ತೆ. ಅದಕ್ಕೋಸ್ಕರ ಈ ಟೈಮಲ್ಲಿ ನೀವು ನುಗ್ಗೆಕಾಯಿನ ಹಾಕ್ಕೊಳ್ಳೋದು ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಸೊ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ನುಗ್ಗೆಕಾಯಿ ಜೊತೆಲಿ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಕರೆಕ್ಟಾಗಿ ನೀರನ್ನ ಹಾಕ್ತೀನಿ. ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು ನೀರಿನಾಗೆ ನಾನು ಇದಕ್ಕೆ ನೀರನ್ನ ಹಾಕ್ತಾಯಿದ್ದೀನಿ ನೋಡಿ. ಒಂದ್ಸರಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದ್ಸರಿ ಉಪ್ಪು ಖಾರ ನೋಡ್ಕೊಳ್ಳಿ, ಟೇಸ್ಟ್ ಮಾಡಿ ನೋಡಿ. ನಿಮಗೇನಾದರೂ ಉಪ್ಪು ಕಡಿಮೆ ಬಂದಿದೆ ಅಂದರೆ ನೀವು ಅದನ್ನ ನೋಡಿಕೊಂಡು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಟ್ಬಿಟ್ಟು ಇವಾಗ ನಾನು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು 2 ವಿಷಲ್ನ ಓಡಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು 2 ವಿಷಲ್ ಕಂಪ್ಲೀಟ್ ಆಗಿದೆ. ಹಾಗೆಯೇ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಕೂಡ. ಇವಾಗ ನಾನು ಇದನ್ನು ಓಪನ್ ಮಾಡ್ತೀನಿ ನೋಡಿ. ರುಚಿಯಾಗಿರ್ತಕ್ಕಂಥ ಪಲಾವ್ ರೆಡಿಯಾಗಿದೆ. ಸೊ ಇದನ್ನು ಖಂಡಿತ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಆ ನುಗ್ಗೆಕಾಯಿ ಫ್ಲೇವರ್ಗೆ ಆ ಪಲಾವ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.